ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪದಗ್ರಹಣವಾಗಿ 3 ದಿನ ಆದ್ರೆ ಖಾತೆ ಇನ್ನೂ ಕೂಡ ಹಂಚಿಕೆಯಾಗಿಲ್ಲ. ಕಲೆಕ್ಷನ್ ಏಜೆಂಟ್ ಸುರ್ಜೇವಾಲಾ ಡಮ್ಮಿ ಸಿಎಂ ಎನ್ನುವಂತಹ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಟ್ವೀಟ್ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿಯನ್ನ ಮಾಡಿದ್ದಾರೆ. ಪೇಮೆಂಟ್ ಕೋಟಾ ಸಚಿವರಿಗೆ ಖಾತೆ ಹಂಚಿಕೆ ಮಾಡಿಲ್ಲ, ಹೈಕಮಾಂಡ್ ಪರ್ಮಿಷನ್ಗಾಗಿ ಕಾಯ್ತಾ ಇದ್ದೀರಾ, ನಿಗದಿಯಾದ ಪೇಮೆಂಟ್ ಇನ್ನೂ ಕೂಡ ಖಾತೆಗೆ ಜಮೆ ಆಗಿಲ್ವಾ ಅನ್ನೋದಾಗಿ ಒಂದಷ್ಟು ಲೇವಡಿಯನ್ನ ಮಾಡಿದ್ದಾರೆ ಟ್ವೀಟ್ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್. ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯದಲ್ಲಿ. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಮುಗಿದು 3 ದಿನಗಳೇ ಕಳೆದಿವೆ. ಆದರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದರ ಸುಳಿವು ಕೂಡ ಇಲ್ಲ. ಒಂದ್ ಕಡೆ ಡಮ್ಮಿ ಸಿಎಂ ಅಂತ ಡಿ.ಕೆ. ಶಿವಕುಮಾರ್ ಅವರನ್ನ ಟ್ಯಾಗ್ ಮಾಡಿದ್ದಾರೆ. ಹಾಗೆ ಪೇಮೆಂಟ್ ಕೋಟಾ ಸಚಿವರಿಗೆ ಖಾತೆ ಹಂಚೋದಕ್ಕೆ ಹೈಕಮಾಂಡ್ ಅನುಮತಿಗಾಗಿ ಕಾಯ್ತಾ ಇದ್ದೀರಾ ಅಥವಾ ನಿಗದಿಯಾದ ಪೇಮೆಂಟ್ ಏನಿದೆ ಅದು ಇನ್ನೂ ಕೂಡ ಅಕೌಂಟ್ಗೆ ಜಮೆ ಆಗಿಲ್ಲ ಅಂತ ಹೋಲ್ಡಲ್ಲಿ ಇಟ್ಟಿದ್ದೀರಾ ಎನ್ನುವಂಥ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಹಾಗೆ ಇತ್ತ ದೆಹಲಿಯ ಕಲೆಕ್ಷನ್ ಏಜೆಂಟ್ ರಣದೀಪ್ ಸುರ್ಜೇವಾಲಾ ಸಾಹೇಬ್ರು ಅಸಮಾಧಾನಗೊಂಡ ಶಾಸಕರ ಮನೆ ಮನೆಗೆ ತೆರಳಿ ತೇಪೆ ಹಚ್ಚೋದ್ರಲ್ಲಿ ಹಾಗೂ ಕುಸಿತಾ ಇರುವ ಸರ್ಕಾರಕ್ಕೆ ಪ್ಯಾಚ್ ವರ್ಕ್ ಹಾಕೋದ್ರಲ್ಲಿ ಬ್ಯುಸಿ. ಅಂದಹಾಗೆ ಇನ್ಮುಂದೆ ಪ್ರತಿಯೊಂದು ಕಡತಕ್ಕೂ ಸೈನ್ ಹಾಕೋದಕ್ಕೆ ಸುರ್ಜೇವಾಲಾ ಅವರೇ ಬೆಂಗಳೂರಿಗೆ ಬರಬೇಕಾ, ವಿಧಾನಸೌಧದಲ್ಲಿ ಅವರಿಗೆ ಒಂದು ಕೊಠಡಿಯನ್ನ ಮೀಸಲಿಟ್ಟಿದ್ದೀರಾ ಅನ್ನೋದಾಗಿ ಒಂದಷ್ಟು ಪ್ರಶ್ನೆಗಳನ್ನ ಟ್ವೀಟ್ನಲ್ಲಿ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಒಂದ್ ಕಡೆ ಇಷ್ಟು ದಿನ ಯಾರಿರ್ತಾರೆ ಕ್ಯಾಬಿನೆಟ್ನಲ್ಲಿ ಅನ್ನೋದು ಚರ್ಚೆ ಆಗ್ತಾ ಇತ್ತು. ಅದಾದ್ಮೇಲೆ ಈಗ ಸಚಿವರ ಹೆಸರು ಎಲ್ಲ ಆಯಿತು, ಪದಗ್ರಹಣ ಆಯಿತು, ಓಕೆ. ಬಟ್ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಇದು ವಿಪಕ್ಷಗಳಿಗೆ ಆಹಾರವಾಗ್ತಾ ಇದೆ. ಸದ್ಯ ಏನಿದೆ ಅಪ್ಡೇಟ್ಸ್ ಅಂತ? ಜನ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಈ ಕುರಿತಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಯಾವಾಗ ಖಾತೆ ಹಂಚಿಕೆ ಆಗತ್ತೆ, ಇವರಿಗೆ ಸಾಮರ್ಥ್ಯ ಇಲ್ವಾ ಮುಖ್ಯಮಂತ್ರಿಗಳು ಡಮ್ಮಿ ಸಿಎಂ ಅವರು ಅನ್ನುವಂತ ಪ್ರಶ್ನೆಯನ್ನ ಮಾಡಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಖಾತೆ ಹಂಚಿಕೆ ವಿಚಾರವಾಗಿ ತಿಂಗಳನ್ಗಟ್ಲೆ ದೆಹಲಿಯಲ್ಲಿ ಬೀಡ್ಬಿಟ್ರಿ. ಈಗ ದೆಹಲಿಯಿಂದ ಬಂದಂತದಲ್ಲಿ ಸಂಪುಟ ವಿಸ್ತರಣೆ ಆಗುವಷ್ಟು ಟೈಮ್ ತೆಗೆದುಕೊಂಡ್ರಿ. ಈಗ ಖಾತೆ ಹಂಚಿಕೆಗೆ 3 ದಿನ ಆಗಿದೆ ಈಗಾಗಲೇ. ಇನ್ನೂ ಕೂಡ ಖಾತೆ ಹಂಚಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಾದ್ರೆ ಬರಬೇಕಾದಂತ ಪೇಮೆಂಟ್ ಇನ್ನೂ ಬಂದಿಲ್ವಾ ಹೈಕಮಾಂಡ್ಗೆ, ಅದಕ್ಕೋಸ್ಕರ ಇನ್ನು ವೇಟ್ ಮಾಡ್ತಾ ಇದಾರ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ವಿರೋಧ ಪಕ್ಷ ನಾಯಕರು ಮಾಡಿದ್ದಾರೆ. ಬಿಜೆಪಿ ಮೊದಲಿಂದನೂ ಕೂಡ ವಾಗ್ದಾಳಿ ನಡೆಸ್ತಾನೆ ಬಂದಿದೆ. ಸಂಪುಟ ವಿಸ್ತರಣೆ ವಿಚಾರವಾಗಿ ವಿಳಂಬ ಆಗಿದ್ದಕ್ಕೆ, ಈಗ ಖಾತೆ ಹಂಚಿಕೆ ವಿಳಂಬ ಆಗ್ತಾ ಇರೋದಕ್ಕೆ ವಿಚಾರವಾಗಿ ಟ್ವೀಟ್ ಅನ್ನ ಮಾಡ್ತಾ ಬಂದಿದೆ. ಅಥವಾ ಸುರ್ಜೇವಾಲಾ ಅವರೇ ಇಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಬಂದು ಸೈನ್ ಮಾಡ್ಬೇಕಾ, ಅಥವಾ ಪ್ರತಿ ಫೈಲ್ ಅನ್ನು ಮೂವ್ಮೆಂಟ್ಗೂ ಸುರ್ಜೇವಾಲಾ ಅವರ ಅಪ್ಪಣೆಯನ್ನ ಪಡಿಬೇಕಾಗತ್ತಾ? ಎಲ್ಲಾ ಫೈಲ್ ಅನ್ನು ದೆಹಲಿಗೆ ಸ್ಪೀಡ್ ಪೋಸ್ಟ್ ಮಾಡಿ ಅಲ್ಲಿಂದ ಸೈನ್ ಮಾಡಿಸ್ಕೊಂಡು ತರಿಸುವಂತ ಕೆಲಸ ಏನಾದ್ರು ಆಗತ್ತಾ ಮುಂದೆ? ಆ ಮಟ್ಟದ ಹಿಡಿತ ತಪ್ಪೋಗಿದೆಯಾ ಮುಖ್ಯಮಂತ್ರಿಗಳಿಗೆ ಅನ್ನೋಂತ ವಿಚಾರವನ್ನ ಇಲ್ಲಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಎಷ್ಟು ಇಲ್ಲಿ ಅಸಹಾಯಕರಾಗಿದ್ದಾರೆ ಅನ್ನೋ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾರೆ, ಟ್ವೀಟ್ ನಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಹೈಕಮಾಂಡ್ಗೆ ಕೇಳಬೇಕು, ಹೈಕಮಾಂಡ್ ಅನುಮತಿ ಇಲ್ಲಿ ಏನೂ ಆಗಲ್ಲ, ಇವರು ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಫೈಲ್ ಮೂವ್ಮೆಂಟ್ ಇರ್ಲಿ, ಉಸ್ತುವಾರಿ ನೇಮಕ ಮಾಡೋದಿರ್ಲಿ, ಸಚಿವ ಸ್ಥಾನ ಕೊಡೋದಿರ್ಲಿ, ಖಾತೆ ಹಂಚಿಕೆ ಇರ್ಲಿ, ಯಾವುದಕ್ಕೂ ಕೂಡ ಇವರಿಗೆ ಒಂದು ಶಕ್ತಿ ಇಲ್ಲ ಅಂತಾದ್ರೆ, ಅದನ್ನ ಯಾವುದಕ್ಕೂ ಕೂಡ ಇವರಿಗೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತಾದ್ರೆ ಇವರೊಂದು ಡಮ್ಮಿ ಸಿಎಂ ಅಂತೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಸರ್ಕಾರವನ್ನ ತಿವಿದಿದ್ದಾರೆ, ವಿರೋಧ ಪಕ್ಷವಾಗಿ ಅವರ ಕರ್ತವ್ಯನ ನಿಭಾಯಿಸಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಈ ಕೆಲಸ ಆಗ್ಬೇಕು, ಖಾತೆ ಹಂಚಿಕೆ ಆಗ್ಬೇಕು, ಅವರೆಲ್ಲರೂ ಕೂಡ ಜಿಲ್ಲೆಗಳಿಗೆ ಹೋಗ್ಬೇಕು, ಕೆಲಸವನ್ನ ನಿಭಾಯಿಸಬೇಕು ಅನ್ನೋ ವಿಚಾರವಾಗಿ ಒಂದು ಆಗ್ರಹದ ರೂಪದಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇದಕ್ಕೆ ಏನು ಉತ್ತರ ಕೊಡ್ತಾರೆ, ಅಥವಾ ಇನ್ನೆಷ್ಟು ಬೇಗ ಸಾಧ್ಯವಷ್ಟು ಬೇಗ ಖಾತೆ ಹಂಚಿಕೆಯನ್ನ ಮಾಡ್ತಾರ, ಅಥವಾ ಇನ್ನು ವಿಳಂಬ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸಿಂಚನ. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.